ಈ ಜಗತ್ತೇ ಒಂದು ವಿಚಿತ್ರವಾಗಿದೆ. ಸ್ವತಂತ್ರವಾಗಿ ಶ್ರೀಮಂತನಾಗಿದ್ದರೂ ಒಂದೇ ಒಂದು ಹೆಣ್ಣಿಲ್ಲದೆ ಬದುಕಲಿಕ್ಕಾಗದು ಈ ಗಂಡು ಜನ್ಮಕ್ಕೆ. ಶ್ರೀಮಂತನಾದರೂ ವಿರಹದ ವೇದನೆಯಲ್ಲಿ ಬರುತ್ತದೆ ಈ ಬ್ರಹ್ಮನ ಮೈ ಮನಸ್ಸು. ಅದಕ್ಕಾಗಿ ಹೊಂಚು ಹೋಗುತ್ತಿರಲೇ ನನ್ನ ಸಿರಿ ಸಂಪತ್ತಿಗೆ ಸರಿ ಹೊಂದುವ ಜಗದೇಶನ ತಂದೆ ಅಮೃತ. ಆಹಾ, ಏನವಳ ಮೈ ಮಾಟ! ಆ ಸೃಷ್ಟಿಕರ್ತ ಬ್ರಹ್ಮ ಸಮಯ ತೆಗೆದುಕೊಂಡು ಸೃಷ್ಟಿ ಮಾಡಿ ಅವಳ ಮೈ ಮಾಟವನ್ನು ನನ್ನನ್ನು ಛತ್ತಿಸುವಂತೆ ಮಾಡುತ್ತಿದ್ದಾಳೆ. ಅದಕ್ಕಾಗಿ ಈ ಬ್ರಹ್ಮ ಬೀಸುವ ಒಂದೇ ಒಂದು ಪ್ರೇಮ ಬಾಣದಿಂದ ಆ ಜಗದೀಶನ ಸಿರಿ ಸಂಪತ್ತು ಹಾಗೂ ಅವನ ತಂಗಿ ಅಮೃತಳ ದೇಹ ಸಂಪತ್ತು ಎರಡು ಈ ಕಳನಾಯಕನ ಕೈವಶವಾಗಲೇಬೇಕು. ಹೌದು, ಕೈವಶವಾಗಲೇಬೇಕು. ಈಗ ತಾನೇ ಓದಿ ಮುಗಿಸಿಕೊಂಡು ಬಂದಿರುವ ಅಮೃತ ಅವಳಿಗೆ ಏನಾದರೂ ಮಾಡಿ ಸೋನಿಂದ ವರ್ಚಿಸಿ ಅವಳನ್ನು ನನ್ನ ಸನಿಯ ಮಾಡಿಕೊಳ್ಳಲೇಬೇಕು. ನನ್ನ ಸನಿಯ ಮಾಡಿಕೊಳ್ಳಲೇಬೇಕು. ಇಲ್ಲಿ ಹಾವೇರಿಗೆ ಹೋಗೋ ಬಸ್ಸು ಎಷ್ಟೊತ್ತಿಗೆ ಬರುತ್ತೆ?
ಏನಿವಳ ಸೌಂದರ್ಯ! ಆ ಸೃಷ್ಟಿಕರ್ತ ಬ್ರಹ್ಮ ಸಮಯ ಮಾಡಿಕೊಂಡು ಊರಸಿ ಮೇನಕೆರನ್ನೇ ನಾಚಿಸುವಂತೆ ಗಂಧದಿಂದ ತಿದ್ದಿ ತೀಡಿದಂತಿದೆ ಇವಳ ಮಾಠ. ಹೇಗಾದರೂ ಮಾಡಿ ಸಹನಿಂದ ವರ್ತಿಸಿ ಇವಳನ್ನು ನನ್ನ ಸನಿಯ ಮಾಡಿಕೊಳ್ಳಲೇಬೇಕು. ಹೌದು, ಇವಳನ್ನು ನನ್ನ ಸನಿಯ ಮಾಡಿಕೊಳ್ಳಲೇಬೇಕು. ಮಿಸ್ಟರ್, ಏನು ವಿಚಾರ ಮಾಡ್ತಾ ಇದ್ದೀರಾ? ನಾನ್ ನಿಮ್ಮನ್ನೇ ಕೇಳ್ತಾ ಇದ್ದೇನೆ, ಇಲ್ಲಿ ಹಾವೇರಿಗೆ ಹೋಗೋ ಬಸ್ಸು ಎಷ್ಟೊತ್ತಿಗೆ ಬರ್ತದೆ ಅಂತ. ಇನ್ನೇನು ಬರಬಹುದು ಮೇಡಮ್. ಹಾ ಮೇಡಮ್, ನಿಮ್ಮನ್ನು ನೋಡಿದರೆ ನೀವು ಈ ಊರಿಗೆ ಹೊಸಬರು ಅಂತ ಕಾಣುತ್ತದೆ. ನೀವು ಯಾರಂತ ನಾನು ಕೇಳಬಹುದು? ನೋಡಿ, ಈ ಊರಿನಲ್ಲಿರುವ ಜಗದೀಶ್ ಅವಳ ತಂದೆ ನಾನು. ಇಷ್ಟು ದಿನ ಕಲಿಬೇಕಂತ ಬೆಂಗಳೂರಿನಲ್ಲಿ ಇದ್ದೆ. ಈಗ ನಮ್ಮನ ಅಣ್ಣನ ಜೊತೆ ಇರ್ಬೇಕಂತ ಇಲ್ಲಿವರೆಗೆ ಬರ್ಬೇಕಾಯ್ತು. ಅಮೃತ, ರೈಟ್? 100% ಕರೆಕ್ಟ್. ಐ ಅಮೃತ. ಹಾ, ಅಂದ ಹಾಗೆ ತಾವು ಯಾರಂತ ಗೊತ್ತಾಗಲಿಲ್ಲ. ಬೈ ನಾನು ಬ್ರಹ್ಮ ಅಂತ. ತುಂಬಾ ಥ್ಯಾಂಕ್ಸ್. ನಾನು ನಿನ್ನನ್ನ ಕಾಲೇಜ್ ಸ್ನೇಹಿತರು. ಹಾಗಾದ್ರೆ ಈ ಊರಿನಲ್ಲಿ ತಾವು ಏನು ಕೆಲಸ ಮಾಡ್ತಾ ಇದ್ದೀರಾ ಗೊತ್ತಾಗಲಿಲ್ಲ. ಮೇಡಮ್, ಈ ಸಮಾಜದಲ್ಲಿ ಮೇಲು ಕೀಳು ಎಂಬ ಘನತೆ ಗೌರವವನ್ನು ಅಳತೆ ಮಾಡುವ ಸಾಧನವೆಂದರೆ ಅದು ದುಡ್ಡಿಗೆ ಮಾತ್ರ. ಅದಕ್ಕಾಗಿ ದಡ್ಡನಾಗಿ ದೊಡ್ಡಿಯಲ್ಲಿ ಬೀಳುವ ಗುರಿಯಾಗುವುದಕ್ಕಿಂತ ದುಡಿದು ದೊಡ್ಡವನಾಗಬೇಕೆಂದು ಈ ಜಿಲ್ಲೆಯಲ್ಲಿ ದೊಡ್ಡದೊಂದು ಫೈನಾನ್ಸ್ ಕಂಪನಿಯ ಮಾಲೀಕ ನಾನು. ಓಹೋ, ವೆರಿ ಗುಡ್ ಬ್ರಹ್ಮ, ವೆರಿ ಗುಡ್. ಅಂತೂ ನೀನೊಬ್ಬ ಕೆಲ ಸಾಧಕ ಅಂತ ನಿನ್ನ ಮಾತಿನ ಮೇಲೆ ನನಗೆ ಗೊತ್ತಾಗುತ್ತೆ. ಆದ್ರೆ ನಿನ್ನಂತ ನನ್ನ ಮದುವೆಯಾಗಿರುವ ಹೆಣ್ಣು ನಿಜವಾಗ್ಲೂ ಲಕ್ಕಿನೇ ಇರ್ಬೋದಲ್ಲ. ಮದುವೆ ಹಸೆಮಣಿಯನ್ನೇರದ ವರನಿಗೆ ಮಕ್ಕಳೆಷ್ಟು ಎಂದು ಕೇಳಿದಂತಾಯ್ತು ನಿನ್ನ ಮಾತಿನ ಅರ್ಥ. ಇನ್ನು ನಿಮ್ಮ ಮದುವೆ ಆಗೇ ಇಲ್ವಾ? ನೋಡಿ, ನೀವಿಷ್ಟೊಂದು ಛಲ ಸಾಧಿಸಿ ಇಷ್ಟೊಂದು ಮುಂದೆ ಬಂದಿದ್ದೀರಾ ಅಂದಾಗ ನಿಮ್ಮಂತವರಿಗೆ ಈ ಸಮಾಜದಲ್ಲಿ ಸೌಂದರ್ಯದ ಹೆಣ್ಣುಗಳು ಸಾಕಷ್ಟಿದೆ ಈ ಜಗದಲ್ಲಿ. ಕರೆಕ್ಟ್ ಅಮೃತ, ಕರೆಕ್ಟ್. ಆಕಾಶದಲ್ಲಿ ಸಾವಿರಾರು ಹಕ್ಕಿ ಪಕ್ಷಿಗಳು ಹಾರಾಡುತ್ತಿರಬಹುದು, ಆದರೆ ಮುಗಿಲೆತ್ತರಕ್ಕೆ ಹಾರುವ ಪಕ್ಷಿ ಎಂದರೆ ಅದು ಗಂಡನೆಯ ಗರುಡ ಮಾತ್ರ. ಈ ಲೋಕದಲ್ಲಿ ಲಕ್ಷಾಂತರ ಹುಡುಗಿರಬಹುದು, ಬಟ್ ನನ್ನನ್ನು ಪ್ರೀತಿಸುವ ಪ್ರೇಮಿ ಸಿಕ್ಕಾಗ ಮಾತ್ರ ಈ ಬ್ರಹ್ಮನ ಮದುವೆ. ಹಾಗಾದ್ರೆ ನಿನ್ನ ಮನಸ್ಸಿಗೆ ಕದ್ದಿರುವ ಆ ಮಹಾರಾಣಿ ಯಾರಂತ ನಾನು ನಿಮ್ಮನ್ನು ಕೇಳಬಹುದಾ? ಅಮೃತ, ನವಿನ ನರ್ತಿಸುವುದನ್ನು ನೋಡಿದರೆ ಆ ಕಟುಕನ ಹೃದಯವೂ ಸಹ ಕಣ್ಣು ತುಂಬಿಸಿಕೊಳ್ಳಲು ಹವಣಿಸುತ್ತದೆ. ಇನ್ನು ಗುಡುಗು ಸಿಡಿಲು ಆರ್ಭಟಿಸಿ ಬರುತ್ತಿರುವ ಮಳೆ ಬಿಸಿಲಿನಲ್ಲಿ ಕಾಣುವ ಕಾಮನ ಬಿಲ್ಲನ್ನು ನೋಡಲು ಆ ಕಲೆಗಾರ ಕಾಯ್ದು ಕುಳಿತಿರ್ತಾನೆ. ಅಂದಾಗ
ನನ್ನ ಹೃದಯ ಪುಟದಲ್ಲಿ ನನ್ನ ಮನಸ್ಸು ಕೆತ್ತಿರುವ ರಾಣಿ ನನ್ನ ಕಣ್ಮುಂದೆ ಇರುವುದನ್ನು ನೋಡಿ ನನ್ನ ಮನಸ್ಸು ತಡೆಹಿಡಿಸುವುದನ್ನು ನೀನೇ ಅರ್ಥ ಮಾಡಿಕೊಳ್ಳಬಾರದೆ. ನನ್ನ ಮನಸ್ಸಿಗೆದ್ದ ಮಹಾರಾಣಿ ಯಾರೆಂದು. ಆಹಾ, ಅರ್ಥವಾಯ್ತು ಬಿಡಿ. ರಭಸದಿಂದ ಹೊರಟ ನದಿ ಕೊನೆಗೆ ಸೇರೋದು ಸಾಗರವನ್ನೇ. ರೆಕ್ಕೆ ಬಲಿತ ಹಕ್ಕಿ ಆಮೇಲೆ ಆಸೆ ಪಟ್ಟಂತೆ. ನೋಡಿ, ನಿಮ್ಮ ಮನಸ್ಸನ್ನು ಕಟ್ಟಿರುವ ಮಹಾರಾಣಿ ನಾನೇ ಅಂತ ನನಗೆ ಗೊತ್ತಾಯ್ತು. ಅಂದ ಮೇಲೆ ನಿನ್ನಂತ ಪ್ರೇಮಿ ಇಲ್ಲದ ಈ ನನ್ನ ಜೀವನ ಮರುಭೂಮಿಯಲ್ಲಿ ಒಣಗಿದ ಮರವಿದ್ದಂತೆ. ಇನ್ನು ಮುಂದೆ ನಾನು ಬದುಕಿ ಬಾಳಿದರೆ ಅದು ನಿನ್ನ ಜೊತೆ ಅಂತ ನಾನು ದೃಢ ಸಂಕಲ್ಪ ಮಾಡಿದ್ದೇನೆ. ಈ ನನ್ನ ಪ್ರೀತಿಯ ಬೆಳ್ಳಿಗೆ ಆಸರೆ ನೀನಾಗಿ ನನ್ನ ಚೆಲುವೆ. ಓಕೆ ಡಾರ್ಲಿಂಗ್, ಆದಷ್ಟು ಬೇಗ ಈ ವಿಷಯ ನಮ್ಮ ಅಣ್ಣನ ತಿಳಿಸಿ ನಾವಿಬ್ರು ಮದುವೆ ಆಗ್ಲೇಬೇಕು. ಓಕೆನೇ ಡಾರ್ಲಿಂಗ್? ಆಯ್ತು. ಹಾಗಾದರೆ ಈ ನನ್ನ ಪ್ರೀತಿಯ ಮೊದಲ ಪ್ರೇಮ ಸಂಕೇತವಾಗಿ ಈ ನಿನ್ನ ಮಧುರ ಕಂಠದಿಂದ ಮೂಡಿ ಬರಲಿ ಒಂದು ಗಾನ ಸುದೆ. ಅನರ್ಘ್ಯಾರತ್ನವೇ 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 ಅನರ್ಘ್ಯಾರತ್ನವೇ. ರತಿಯಲ್ಲಿ ನಿರ ನಿರ ಮಿಂಚುವೆ ರತಿಯ ರೂಪವೇ ನಿರ ನಿರ ಮಿಂಚುವೆ ರತಿಯ ರೂಪವೇ. ಅನರ್ಘ್ಯಾರತ್ನವೇ 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 ಅನರ್ಘ್ಯಾರತ್ನವೇ. ಇಂದುರ ಸಮಯ ಗಳಿಗೆಯಲ್ಲಿ ಹೆಜ್ಜೆಯು ನಮ್ಮ ಜೀವನ ಇಂದುರ ಸಮಯ ಗಳಿಗೆಯಲ್ಲಿ Yeah.
ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ನಿನ್ನದರದಾಸೇನು ನೀಡಿ ನೀ ತಲಿಸುವ ನಿನ್ನದರದಾಸೇನು ನೀಡಿ ನೀ ತಲಿಸುವ ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ ನೋಡಿ ಆದಷ್ಟು ಬೇಗ ಈ ವಿಷಯ ಮಾತ್ರ ನಮ್ಮಣ್ಣನ ತಿಳಿಸಿ ನಾವು ಮಾತ್ರ ಮದುವೆ ಆಗ್ಲೇಬೇಕು. ಆದ್ರೆ ನಿಮ್ಮಂತರ ನಾನು ಪಡಿತಾ ಇದ್ದೇನಲ್ಲ, ನಿಜವಾಗ್ಲೂ ನಾನೇ ಭಾಗ್ಯವಂತರನ್ನು ತಿಳ್ಕೊಂಡಿದ್ದೇನೆ. ಭಾಗ್ಯವಂತಳಲ್ಲ ಮೇಡಮ್, ದೌರ್ಭಾಗ್ಯವಂತಳು. ಯಾಕಂದ್ರೆ ಪ್ರೀತಿ ಪ್ರೇಮ ಎಂಬ ಚಲ್ಲಾಟದಲ್ಲಿ ಚೆದರಿ ಹೋದಿತ್ತು ನಿನ್ನ ಬಾಳು. ಕಾಮ ಎಂಬ ಕತ್ತಲೆಯಲ್ಲಿ ಕಾಲಿಟ್ಟರೆ ಒಡೆದು ಹೋದ ಮಡಿಕೆ ಅಂತಾಯ್ತು ಎತ್ತರ. ಹತ್ತು ಪದಗಳನ್ನು ಬಿತ್ತರಿಸಲು ಬಂದಿರುವ ನೀನು ಅವನಲ್ಲಿ ಶ್ರೀಮಂತನೆದರ ಸೊಕ್ಕಿನಿಂದ ಮಾತನಾಡುತ್ತಿರುವೆಯಲ್ಲ. ಕಲ್ಪದ ಗುಡಿ ಒಳಗೆ ಶಿವಲಿಂಗನ ಮುಂದೆ ಬಂಡಿ ಊರಿ ಶಾಂತ ಚಿತ್ತನ ಕುಳಿತರೆ ಇವನಿಗೆ ಸಂದೇಶ ಅಂತಾರೆ. ಇನ್ನು ರೈತನ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದರೆ ಇವನಿಗೆ ಬಸವ ಅಂತಾರೆ. ಇನ್ನು ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಮಿಕ್ಕಿನ ಹುಲಿಯಾಗಿ ನಿಂತರೆ ಇವನನ್ನು ಕಾಲು ಕೆದರಿದ ಗೂಳಿ ಅಂತಾರೆ. ಗೂಳಿ ಗೋಳು ಕೆದರಿದ ಗೂಳಿ. ಗೋಳು ಕೆದರಿದ ಗೂಳಿಯನ್ನು ಗೋಳಿಯ ಜೊತೆ ಗುದ್ದೋಡಲು ಹೋದರೆ ಗೂಳಿಗೆ ಗಾಯವಾಗುವುದು ವಿನಃ ಗಾಳಿಗಲ್ಲಲೇ. ಈ ಬ್ರಹ್ಮ ಒಂದು ತೊರೆಯ ಸುಂಟರ ಗಾಳಿ ಇದ್ದ ಹಾಗೆ ಇವನನ್ನು ಹಿಡಿಯಲಿಕ್ಕೆ ತಡವಲಿಕ್ಕೆ ಹೋದರೆ ನಿನ್ನ ದೇಹದ ಉಸಿರೇ ನಿಂತು ಹೋಗಿದ್ದು ಎಚ್ಚರ. ಹೇ ಬ್ರಹ್ಮ, ಆ ಬ್ರಹ್ಮನ ಇದಿರಿತನೆ ಬದಲಿಸಿ ಇಲ್ಲಿ ಆ ಬ್ರಹ್ಮನ ಇದಿರಿತನೆ ಬದಲಿಸಿ ಉಸಿರು ನಿಲ್ಲಿಸುವ ನಿಮ್ಮಂತ ಕಾರ್ಮಿಕರನ್ನು ಮೇಲೆ ನನ್ನ ಪರಸೂರಿ ನನ್ನ ಶಿರವನ್ನು ಕತ್ತರಿಸಿ ಈ ಪತ್ರಿಕೆ ಪಾದಕ್ಕೆ ಅರ್ಪಿಸಿವೆ. ಎಚ್ಚರ ಬಿಗಿ ಹಿಡಿದು ಮಾತನಾಡು. ನೀನು ಕಡಲೆಯನ್ನು ಹಿಡಿದುಕೊಂಡ ಮಾತ್ರಕ್ಕೆ ನೀನೇನು ಜಮದಗ್ನಿಯ ಮಗ ಭಾರ್ಗವ ಪರಶುರಾಮನಲ್ಲ. ನಿನ್ನ ಕೈಯಲ್ಲಿರುವ ಕೊಡಲೆ ನೋಡಿ ಹೆದರಲಿಕ್ಕೆ ನಾನೇನು ಹೇಳಿಯಲ್ಲ. ಬ್ರಹ್ಮನ ಬರೆಯಲ್ಲಿ ಬಿದ್ದು ಸಾಯಬೇಡ, ಜೀವ ಉಳಿಸಿಕೊಂಡು ಹೋಗೋ. ಬ್ರಹ್ಮನ ಬಲೆ, ಆ ಬ್ರಹ್ಮನ ಬಲೆಯಲ್ಲಿ ಇಲ್ಲಿವರೆಗೂ ಸಣ್ಣ ಪುಟ್ಟ ಮೀನುಗಳನ್ನು ತಿಂದು ಖುಷಿ ಪಟ್ಟಿರಬೇಕೇನೋ. ಇವನು ತಿಮಿಂಗ್ಲ ಇದ್ದ ಹಾಗೆ. ಆ ಮೀನು ಬ್ರಹ್ಮನ ಬಲೆಯಲ್ಲಿ ಮೇಲಿನಂತೆ ಹೊತ್ತೊಯ್ದ ಸಾಗರ ಪ್ರಾಣಿಗಳಿಗೆ ಆಹಾರ ಮಾಡಿಬಿಡುವೆ. ಎತ್ತರ ಎಚ್ಚರ. ಹಾವಿನ ದ್ವೇಷ 12 ವರ್ಷ.
ಈ ಬ್ರಹ್ಮ ಒಂದೇ ಒಂದು ಸಾರಿ ಕಣ್ಣು ಬಿಟ್ಟರೆ ಮುಗಿಯಿತು, ನಿನ್ನ ದೇಹದ ಉಸಿರು ನಿಂತು ಹೋದೀತು. ರೀ ಮಿಸ್ಟರ್, ನಿಮಗೆ ಸಂಬಂಧ ಇಲ್ಲದ ವಿಷಯದಲ್ಲಿ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ನನ್ನ ನೀವೇನಂತ ತಿಳ್ಕೊಡ್ತೀರಾ? ಅದರ ಕೇಳಕ್ಕೆ ನೀನ್ಯಾರು? ನ್ಯಾಯ ದಿಗ್ಗಟ್ಟಾಗ ಧರ್ಮದಾರಿ ಬಿಟ್ಟಾಗ ಇನ್ನು ನಿನ್ನಂತ ಹೆಣ್ಣುಗಳು ಹಾದಿ ತಪ್ಪಿದಾಗ ಬುದ್ಧಿ ಬುದ್ಧಿ ಹೇಳುವುದು ಮಾನವ ಸಹಜ ಅಂತ ತಿಳಿದುಕೊಳ್ಳಿರಿ. ಅಂದ್ರೆ ನಾನೇನು ಹಾದಿ ತಪ್ಪಿದ್ದೇನೆ ಅಂತ ಈ ಮಾತನ್ನು ಹೇಳ್ತಾ ಇದ್ದೀರಾ? ನೋಡಿ, ನೀವು ತಿಳ್ಕೊಂಡಾಗೆ ಅಂತ ಹೆಣ್ಣು ನಾನಲ್ಲ. ನನ್ನ ಲೈಫ್ ಪಾರ್ಟ್ನರ್ ಬಗ್ಗೆ ಅವಳ ಜೊತೆ ಇದ್ದೇನೆ. ಅದರ ಆರಿಸ್ಕೋ ಹಕ್ಕು ನನಗಿದೆ, ಅದಕ್ಕೆ ಹಕ್ಕು ನನಗಿಲ್ಲ. ಅದಕ್ಕೆ ನೀನ್ಯಾರು? ನೋಡಿ ಮೇಡಮ್, ಹಂದಿಯನ್ನು ಮನೆಗೆ ತಂದಿಟ್ಟುಕೊಂಡು ಸ್ವಚ್ಛವಾಗಿ ಮೈ ತೊಳೆದರೆ ಅದು ನನ್ನ ಕಸುಬು ಬಿಟ್ಟಿತ್ತೆ. ಅಂದಾಗ ಆ ಹಂದಿಯ ಜೊತೆ ಸಂಬಂಧ ಬೆಳೆಸಿದರೆ ಬಳಸಿ ಹೋದಿತ್ತು ನಿನ್ನ ಬಾಳು ಎತ್ತರ. ಓಹೋ, ವಿಚಾರ ಮಾಡಿ ಈ ಮಾತನ್ನು ಹೇಳ್ತಾ ಇದೀಯಾ? ನಿನ್ನ ನೋಡಿದ್ರೆ ನೀನು ಹೊಲದಲ್ಲಿ ಕೆಲಸ ಮಾಡುವ ಮಾಮೂಲಿ ಒಬ್ಬ ರೈತ ಅಂತ ಗೊತ್ತಾಗ್ತಾ ಇದೆ. ಹಾ, ಈ ಮಾತು ನಿನ್ನ ಬಾಯಿಂದ ಹೇಗೆ ಬರ್ತಿದೆ ಅಂದ್ರೆ, ನನ್ನಂತ ಸೌಂದರ್ಯತೆ ಹೆಣ್ಣು ನಿನಗೆ ಸಿಕ್ಕಿಲ್ಲ, ಅದಕ್ಕೆ ನಿನಗೆ ಹೊಟ್ಟೆ ಕಿಚ್ಚು ಅಂತ ಕಾಣುತ್ತೆ. ಹಾಗಾದ್ರೆ ನೋಡು, ಆ ಬ್ರಹ್ಮ ಕಲಿತು ಮೇಲೆ ಬಂದಿದ್ದೀನಲ್ಲ, ಅವನು ನೋಡಿ ನಿನಗೆ ಹೊಟ್ಟೆ ಕಿಚ್ಚು ಅಂತ ಕಾಣುತ್ತೆ. ನೋಡಿ ಮೇಡಮ್, ನಾನೊಬ್ಬ ಮಾಮೂಲಿ ರೈತನ ಮಗ. ಆದರೆ ಕಂಡ ಹೆಣ್ಣುಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಬಡವನಲ್ಲ. ಆದರೆ ಇನ್ನು ಬೆಳೆಯೋರು ನೋಡಿ ಹೊಟ್ಟೆ ಕಿಚ್ಚು ಪಟ್ಟು ಮತಿಗಿರೋನಲ್ಲ. ಅಂದಾಗ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ, ಅರ್ಥ ಮಾಡಿಕೊಳ್ಳಿ ನಡೆಯಿರಿ. ಇಲ್ಲ ಅಂದ್ರೆ ಸತ್ತು ಹೋಗುತ್ತೀಯ. ಏಯ್, ಸತ್ತು ಹೋಗೋದು ಎಂದು ನಾನಲ್ಲ, ಈ ಸಮಾಜದಲ್ಲಿ ಬದುಕಿ ಬಾಳೋದು ಹೇಳೋದನ್ನ ನಾನು. ಒಡೆದು ಹೋದ ಕನ್ನಡಿ ಮುಖ ನೋಡಬಹುದೇನ, ಆದರೆ ಸಿಂಧೂರ ಇಟ್ಟುಕೊಳ್ಳಲು ಸಾಧ್ಯನೇ ಇಲ್ಲ. ಒಡೆದೋದ ಕನ್ನಡಿಯಲ್ಲಿ ಆ ಚೂರನ್ನೇ ಬಿಸಾಕಿ ಒಂದೇ ಒಂದು ಚೂರನ್ನು ತೆಗೆದುಕೊಂಡು ಅದರಲ್ಲಿ ಹಣಿಗೆ ಇಟ್ಕೋಬಹುದು. ಅದು ಸಿಂಧೂರ ಅನ್ನೋದು ಮಾತ್ರ ಮರಿಬೇಡ. ಹಾಗಾದರೆ ಮುಂದೊಂದು ದಿನ ನೀ ಆಯ್ದುಕೊಂಡ ಸಿಂಧೂರಕ್ಕೆ ಕೂತು ಬಂದೇ ಬರುತ್ತದೆ. ಯಾಕಂದರೆ ಅಂದು ನೀನು ಬೀದಿಯಲ್ಲಿ ಚೆಲ್ಲಿದ ಕನ್ನಡಿ ಸೂರುಗಳು ಹೇಳುತ್ತೇವೆ, ನಾ ಈ ಕನ್ನಡಿ ಜೊತೆ ಕೂಡಿ ಬಾಳಿದ್ದೆ ಅಂತ. ಆವಾಗ ನೀ ಸಿಂಧೂರ ಹೇಗೆ ಇಟ್ಟುಕೊಳ್ಳುತ್ತೀಯ? ಏಯ್, ಮಾತೆತ್ತಿದ್ರೆ ಸಾಕು, ಸತ್ತು ಹೋಗ್ತಿ ಅಂತ ಹೇಳ್ತಾ ಇದ್ದಲ್ಲ, ನಾನೇಕೆ ಸತ್ತು ಹೋಗ್ಬೇಕು? ನಾನು ಬದುಕಿ ಬಾಳೆ ತೋರಿಸ್ತೀನಿ ಈ ಭೂಮಿ ಮೇಲೆ. ಹಾಗಾದ್ರೆ ಪ್ರೀತಿಸುವ ನಿನ್ನ ಹಳೆ ಪ್ರೇಮಿಗೆ ಗೊತ್ತಾದ್ರೆ ಗಂಡನಿಗೆ ತಿಂಗಳಿಗೊಮ್ಮೆ ಸುಖ ಕೊಟ್ಟು ಗಂಡನಿಗೆ ಮೋಸ ಮಾಡಿದ ತಿಂಗಳಿಗೊಮ್ಮೆ ಮಿಂಡನಿಗೆ ಸುಖ ಕೊಟ್ಟಾಗ ಮಾತ್ರ ನೀ ಬದುಕಲು ಸಾಧ್ಯ. ಇಲ್ಲ ಅಂದರೆ ಅವಾಗ ಸಮಾಜವ ಹೇಳುತ್ತೆ, ಇವಳು ಪತಿರೂತೆ ಅಲ್ಲ, ಕಾಮದ ರೂಪದ ಹೆಣ್ಣು ಅಂತ. ಅದಕ್ಕೆ ಚಾಯ್ಸ್ ಯುವರ್ ಲೈಫ್, ಗಂಡನ ಇಲ್ಲ ಕಳ್ಳ ಮಿಂಡನ ಅಂತ. ಇದೇನು ಇವನು ನನಗೆ ಬುದ್ಧಿವಾದ ಹೇಳ್ತಾನೋ ಅಥವಾ ನನ್ನನ್ನು ಹೊಗಳ್ತಾ ಇದ್ದಾನೋ? ನನಗೆ ಮಾತ್ರ ಒಂದು ಗೊತ್ತಾಗ್ತಾ ಇದ್ದಲ್ಲ. ಏ ಲೋಪರ್, ಇನ್ನೊಂದ್ಸರಿ ಈ ರೀತಿ ಬೌದ್ಧಿಕ ಮಾತ್ರ ನಾನೇ ನನ್ನ ಕಮಲಕ್ಕೆ ಮೋಕ್ಷ ಮಾಡಬೇಕು.
ಮಾತನ್ನ ಕೇಳ. ಹೂವು ಪಡೆಯದ ಬಳ್ಳಿ, ಹಣ್ಣು ಪಡೆಯದ ಮರ, ಹಾಲು ಪಡೆಯದ ಹಸು, ಇನ್ನು ತಿಳಿಸಿ ಹೇಳಿದ್ರೆ ತಿಳಿದುಕೊಳ್ಳಂತ ನಿನ್ನಂತ ಹೇಳು. ಇದ್ದರೆಷ್ಟು ಸತ್ತರೆಷ್ಟು ಅಂತ ನಾ ಹೇಳಿಲ್ಲ, ಬಲ್ಲವರು ಹೇಳಿದ್ದಾರೆ. ಇದನ್ನ ನೋಡ್ಕೋತೀನ ಮಗನೇ. ನದುಷ, ಏನೇ ಇದು ನಡು ರಸ್ತೆಯಲ್ಲಿ ಹೊಲಸು ಕೆಲಸ? ಅದು ಒಂದು ಹೆಣ್ಣಿನ ಜೊತೆ ನಡು ರಸ್ತೆಯಲ್ಲಿ ನಿಂತು ಇಂಥ ಹೇಸಿ ಕೆಲಸವನ್ನ ಮಾಡ್ತಾ ಇದೆಯಲ್ಲ, ನನಗೆ ನೋಡೋದಕ್ಕೆ ಅಸಹ್ಯ ಅನಿಸ್ತಾ ಇದೆ ಕಣೋ. ಇದನ್ನ ಬಿಟ್ಟು ಅತ್ತಿಗೆ ನನಗೊಂದು ಮದುವೆ ಮಾಡು ಅಂತ ಹೇಳಿದ್ರೆ ನಾನು ನಿಂತು ನಿನ್ನ ಮದುವೆಯನ್ನ ಮಾಡ್ತಾ ಇದ್ದೆ. ಅವಳು ಯಾರಂತ ನನಗೆ ಗೊತ್ತಿಲ್ಲ. ಅಂದ್ರೆ ಗೊತ್ತಿಲ್ಲದೆ ನೀನು ಅವಳನ್ನು ಪ್ರೀತಿಸ್ತಾ ಇದೀಯ? ನೋಡು, ಈ ತರ ಎಲ್ಲ ನಿಮ್ಮ ಅಣ್ಣನಿಗೆ ನನಗೆ ಮೋಸ ಮಾಡೋದಕ್ಕೆ ಆಗಲಿಲ್ಲ. ನನ್ನ ಕೈಯಾರೆ ನನಗೆ ತುತ್ತುಣಿಸಿ ಸಾಕಿ ಸಲುವೆ ಬೆಳೆಸಿದ್ದೇನಪ್ಪ. ದಯವಿಟ್ಟು ನಮಗೆ ಮೋಸ ಮಾಡಬೇಡ. ಈ ಸಮಾಜದ ಎದುರಿಗೆ ನಮ್ಮ ಮರ್ಯಾದೆ ಕಳೆಯಬೇಡಪ್ಪ. ನಿನಗೆ ಕೈ ಮುಗಿದು ಕೇಳಿಕೊಳ್ತೇನೆ ಬೈದನ, ಕೈ ಮುಗಿದು ಕೇಳಿಕೊಳ್ತೇನೆ. ಅತಿಯಮ್ಮ, ನನ್ನ ಕತ್ತ ಹೋದರೂ ಪರವಾಗಿಲ್ಲ. ನಿಮ್ಮಂತ ಅಣ್ಣ ಅತ್ತಿಗರ ಮಾನ ಮರೆದು ಹೋಗುವಂತ ಕೆಲಸ ನಾ ಎಂದಿಗೂ ಮಾಡುವುದಿಲ್ಲ. ಇದು ನನ್ನ ಹೆತ್ತವರ ಮೇಲೆ ಆಣೆ. ಬೈದನ, ಹಾಗಾದ್ರೆ ಅವಳು ಯಾರಪ್ಪ? ಅವಳ ಜೊತೆ ನೀನೇಕೆ ನಿಂತಿದ್ದೆ? ಅತ್ತಿಯಮ್ಮ, ನಿಮ್ಮಂತ ಹಿರಿಯರು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡದೆ ನಮ್ಮಂತ ಹುಡುಗ ಹುಡುಗಿಯರು ಸತ್ತ ಹೋದ ವಿಚಾರವನ್ನು ನೀ ಕೇಳಿರಬೇಕಲ್ಲವೇ? ಅವಳು ಯಾರು ಏನು ಅಂತ ಗೊತ್ತಿಲ್ಲದೆ ಅವಳ ಜೊತೆ ಏಕೆ ನಿಂತಿದ್ದೆ ಅಂತ ನನಗೆ ಗೊತ್ತಾಗ್ಲಿಲ್ಲಪ್ಪ. ಸತ್ಯ ಏನು ಅಂತ ತಿಳಿಯದೆ ನಾನು ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಕು. ನಿಮ್ಮ ಮನಸ್ಸನ್ನು ನೋಯಿಸಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಬೈದನ, ದಯವಿಟ್ಟು ನನ್ನ ಕ್ಷಮಿಸಿ. ಹೋಗ್ಲಿ ಬಿಡಮ್ಮ. ಯಾಕಂದ್ರೆ ಹೆತ್ತವರದಂತೆ ನೀವಿರುವಾಗ ಮಾತನಾಡಿದಕ್ಕೂ ನನಗೇನು ಬೇಜಾರಿಲ್ಲ. ಅತಿಯಮ್ಮ, ನಿಮ್ಮಂತರು ಇರುವುದರಿಂದಲೇ ಇನ್ನು ನಮ್ಮ ಸಂಸ್ಕೃತಿ ಅನ್ನುವುದು ಉಳಿದಿದೆ. ಹಾ ಅಮ್ಮ, ನಾ ಇನ್ನು ಹೊಲಕ್ಕೆ ಹೋಗಿ ಬರುತ್ತೇನೆ. ದೇವ್ರೆ, ಸತ್ಯ ಏನು ಅಂತ ತಿಳಿಯದೆ ನನ್ನ ಮೈದುನಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ನನ್ನ ಮೈದುನನ ಮನಸ್ಸನ್ನು ನಾನು ನೋಯಿಸಿಬಿಟ್ಟೆ. ಅಯ್ಯೋ, ಆದಷ್ಟು ಬೇಗನೆ ನನ್ನ ಮೈದುನಿಗೆ ಒಂದು ಒಳ್ಳೆಯ ಹುಡುಗಿಯನ್ನು ಹುಡುಕಿ ಮದುವೆಯನ್ನು ಮಾಡಬೇಕು. ಹೌದು, ಇದು ಸರಿಯಾದ ನಿರ್ಧಾರ.